ದೇಹದ ಯಾವುದೇ ಭಾಗದಲ್ಲಿ ಎಕ್ಸಸ್ ಫ್ಯಾಟ್ ಅಂತ ಏನಿದೆ ಅದನ್ನು ಲೈಪೋಸಕ್ಷನ್ ಮೂಲಕ ಡೆಫಿನೆಟ್ಲಿ ಲೈಪೋಸಕ್ಷನ್ ಅನ್ನೋದು ಯಾಕಂತಂದ್ರೆ ಪುರುಷರಿಗೆ ಬೇರೆ ಇರುತ್ತೆ ಅಥವಾ ಮಹಿಳೆಯರಿಗೆ ಬೇರೆ ಇರುತ್ತೆ. ಯಾಕಂತಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಬೇರೆ ತರ ಕಂಡುಬರುತ್ತೆ, ಹಾಗೆ ಪುರುಷರಲ್ಲಿ ಬೇರೆ ತರ ಕಂಡುಬರುತ್ತೆ. ಸೊ ಈಗ ಲೈಪೋಸಕ್ಷನ್ ಮಾಡೋದ್ರಿಂದ ಫಿಮೇಲ್ ಅವರಿಗೆ ಈ ಮಂತ್ಲಿ ಪ್ರಾಬ್ಲಮ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ? ಈ ಲೈಪೋಸಕ್ಷನ್ ಅನ್ನೋದು ಯಾವ ಭಾಗಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋವಂಥ ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಯಾಕೆಂತಂದ್ರೆ ನೀವು ಆಗಲೇ ಹೇಳಿದ್ರಿ ಬೊಜ್ಜು ಅನ್ನೋದು ಪ್ರತಿಯೊಂದು ಭಾಗದಲ್ಲೂ ಇದ್ದೇ ಇರುತ್ತೆ ಅನ್ನುವಂಥದ್ದು. ಸೊ ಕೆಲವೊಂದು ಪಾರ್ಟ್ಸ್ ನಮ್ಮ ಬಾಡಿಯಲ್ಲಿ ತುಂಬ ಸೆನ್ಸಿಟಿವ್ ಇರುತ್ತೆ. ಈ ಲೈಪೋಸಕ್ಷನ್ ಮಾಡೋದ್ರಿಂದ ಆ ಸೆನ್ಸಿಟಿವ್ ಪಾರ್ಟ್ಸ್ಗಿನ್ ಆಗಲ್ವಾ ಅನ್ನೋದು. ಸೊ ನಾವು ದೇಹದ ಯಾವುದೇ ಪಾರ್ಟಲ್ಲಿ ಅಂದರೆ ಫೇಸ್ ಇರ್ಬೋದು, ಸೊ ಅಲ್ಲಿಗೆ ನಾವು ಚಬ್ಬಿ ಚೀಕ್ಸ್ ಅಂತೀವಿ, ಕೆಲವರು ತುಂಬ ಫೇಸ್ ದಪ್ಪ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ಚಿಸಲ್ಡ್ ಅಥವಾ ಒಂದು ಸ್ವಲ್ಪ ನ್ಯಾರೋ ಫೇಸ್ ಅಥವಾ ಬೇಕಾಗಿರುತ್ತೆ. ಸೊ ಅಲ್ಲೂ ಕೂಡ ಲೈಪೋಸಕ್ಷನ್ ಮಾಡಬಹುದು. ಅಥವಾ ಡಬಲ್ ಚಿನ್ ಅಂತ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಅವರಿಗೆ ಸ್ವಲ್ಪ ಇದ್ರೂ ಸ್ವಲ್ಪ ಬಾದರಿಂಗ್ ಇರುತ್ತೆ. ನಮ್ಮದು ಇದು ಜಾ ಲೈನ್ ಡೆಫಿನೇಷನ್ ಇಲ್ಲ ನನಗೆ, ಸೊ ಇದು ಇಂಪ್ರೂವ್ ಆಗಬೇಕು ನನಗೆ, ಇದನ್ನೆಲ್ಲ ಕ್ಲಿಯರ್, ಅದು ಡೆಫಿನೆಟ್ಲಿ ಅಲ್ಲೂ ಕೂಡ ನಾವು ಲೈಪೋಸಕ್ಷನ್ ಮಾಡ್ಬೋದು. ಸೊ ನಾವು ಕಾಮನ್ ಆಗಿ ನೋಡೋದು ಏನಂತ ಹೇಳಿದ್ರೆ ಈ ಅಬ್ಡಮನ್ ಅಥವಾ ಹೊಟ್ಟೆ ಭಾಗ. ಸೊ ಅದು ವೆರಿ ಕಾಮನ್, ಈವನ್ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲೂ ಅಥವಾ ಮೇಲ್ಸ್ ಇರ್ಬೋದು ಅಥವಾ ಫೀಮೇಲ್ಸ್ ಇರ್ಬೋದು, ಈ ಟಮ್ಮಿ ಅನ್ನೋದು ಭಾಳ ಕಾಮನ್ ಏರಿಯಾ ಅದು. ಸೊ ಅಫ್ಕೋರ್ಸ್ ಆ ಭಾಗ ಅಥವಾ ಕೆಲವರಿಗೆ ಮೇಲ್ಸ್ಗೆ ಚೆಸ್ಟ್ ಭಾಗದಲ್ಲಿ ಇರುತ್ತೆ, ಅದೇ ಗೈನೋಕೊಮ್ಯಾಸ್ಟಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಫೀಮೇಲ್ಸ್ಗಾದರೆ ಅಂದರೆ ದೇಹದ ಲೈಕ್ ಇನ್ನಿತರ ಭಾಗಗಳು ಅಂದರೆ ಅಪ್ಪರ್ ಬ್ಯಾಕ್ ಅಂತೇಳಿ ಅಥವಾ ಲೋವರ್ ಬ್ಯಾಕ್ ಅಂತ ಹೇಳ್ತೀವಿ, ಅಥವಾ ಹೋಲ್ ಬ್ಯಾಕ್ ಅಂತ ಹೇಳ್ತೀವಿ, ಮತ್ತು ಫ್ಲ್ಯಾಂಕ್ಸ್, ಅದು ನಾವು ಸೈಡ್ಸ್ಗೆ ಫ್ಲ್ಯಾಂಕ್ಸ್ ಅಂತಲೂ ಇರುತ್ತೆ. ಸೊ ಅಥವಾ ಹಿಪ್ಸ್ ಅಂತ ಹೇಳ್ತೀವಿ. ಸೊ ಆ ಭಾಗಗಳಿರ್ಬೋದು, ಅಥವಾ ಬಟಕ್ಸ್ ಇರ್ಬೋದು, ಅಥವಾ ಥೈಸ್ ಇರ್ಬೋದು, ಕಾಫ್ ಅಥವಾ ಮೀನಖಂಡ ಅಂತ ಏನು ಹೇಳ್ತೀವಿ ಅದು. ಸೊ ನೀಸ್ ಅಂತ ಹೇಳ್ತೀವಿ, ಅಂದರೆ ಇದು ನೀರು ಜಸ್ಟ್ ಒಳಭಾಗ ಸ್ವಲ್ಪ ಜಾಸ್ತಿ ಅವರಿಗೆ ಫುಲ್ನೆಸ್ ಇರುತ್ತೆ. ಸೊ ಹೀಗೆ ದೇಹದ ಯಾವುದೇ ಭಾಗದಲ್ಲಿ ಎಕ್ಸಸ್ ಫ್ಯಾಟ್ ಅಂತ ಏನಿದೆ ಅದನ್ನು ಲೈಪೋಸಕ್ಷನ್ ಮೂಲಕ ಡೆಫಿನೆಟ್ಲಿ, ಅಂದರೆ ನಾವು ಈ ಕ್ಯಾನುಲಾ ಸೈಜ್ನ ಡಿಫರಿಂಗ್ ಇರುತ್ತೆ. ಈ ಕೆಲವೊಂದು ಜಾಗಗಳಲ್ಲಿ 5 mm ಯೂಸ್ ಮಾಡ್ತೇವೆ, ಕೆಲವೊಂದು ಭಾಗಗಳಲ್ಲಿ 4 mm ಯೂಸ್ ಮಾಡ್ತೇವೆ, ಕೆಲವೊಂದು ಭಾಗಗಳಲ್ಲಿ 3 mm ಯೂಸ್ ಮಾಡ್ತೇವೆ. ಅಂದರೆ ಫೇಸ್ ಇರ್ಬೋದು, ಡಬಲ್ ಚಿನ್ ಇರ್ಬೋದು. ಸೊ ಅಂಥ ಟೈಮಲ್ಲಿ ನಾವು 3 mm ಅಂದರೆ ವೆರಿ ಸ್ಮಾಲ್ ಕ್ಯಾನುಲಾ ಅಂತ. ಸೊ ಆ ಥರ ನಾವು ಈ ಥರ ದೇಹದ ಯಾವುದೇ ಭಾಗದಲ್ಲಿ ಫ್ಯಾಟ್ ಅದು ಅಕ್ಯುಮುಲೇಷನ್ ಆದರೂ ಕೂಡ ನಾವು ಅವರಿಗೆ ಅಬ್ನಾರ್ಮಲಿಂದ ನಾರ್ಮಲ್ ಅನ್ನೋದನ್ನು ಡೆಫಿನೆಟ್ಲಿ ಕೊಡ್ಬೋದಾಗಿರುತ್ತೆ. ಈ ಲೈಪೋಸಕ್ಷನ್ ಅನ್ನೋದು ಯಾಕಂತಂದರೆ ಪುರುಷರಿಗೆ ಬೇರೆ ಇರುತ್ತೆ ಅಥವಾ ಮಹಿಳೆಯರಿಗೆ ಬೇರೆ ಇರುತ್ತೆ. ಯಾಕಂತಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಬೇರೆ ಥರ ಕಂಡುಬರುತ್ತೆ, ಹಾಗೆ ಪುರುಷರಲ್ಲಿ ಬೇರೆ ಥರ ಕಂಡುಬರುತ್ತೆ. ಸೊ ಪುರುಷರಲ್ಲಿ ಯಾವ ಥರ ರೋಲ್ ಇರುತ್ತೆ ಆ್ಯಂಡ್ ಲೇಡೀಸಲ್ಲಿ ಯಾವ ಥರ ರೋಲ್ ಇರುತ್ತೆ ಅಂತ ಇಲ್ಲಿ ಅಂದರೆ ಜೆಂಡರ್ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಅಂದರೆ ಫ್ಯಾಟ್ ಅಕ್ಯುಮುಲೇಷನಿನ ಒಂದು ಜಾಗಗಳು ಅಂತ ಹೇಳ್ಬೋದು ನಾವು. ಮೇಲ್ಸಿಗೆ ಬಹುತೇಕ ಸ್ವಲ್ಪ ಟಮಿ ಏರಿಯಾದಲ್ಲಿ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚೆಸ್ಟ್ ಏರಿಯಾ. ಬಟ್ ಕೆಲವು ಅದು ಮೇಲ್ಸ್ಗಳಿಗೆ ಅಂದರೆ ನಾವು ಜನರಲ್ ಒಬೆಸಿಟಿ ಇರುತ್ತೆ. ಸೊ ಆ ಜನರಲ್ ಒಬೆಸಿಟಿ ಇದ್ದವರಿಗೆ ಬಟಕ್ಸು ಕೂಡ ಇರುತ್ತೆ, ಥೈಸು ಕೂಡ ಇರುತ್ತೆ, ಆರ್ಮ್ಸು ಕೂಡ ಇರುತ್ತೆ, ಬ್ಯಾಕು ಕೂಡ ಇರುತ್ತೆ. ಸೊ ಅಂದರೆ ಎಲ್ಲ ಭಾಗಗಳು ಇರುತ್ತೆ ಅವರಿಗೆ. ಅಂದರೆ ಬಟ್ ಕಾಮನಾಗಿ ಮೇಲ್ಸಿಗೆ ಕಾಡುವಂಥದ್ದು ಈ ಹೊಟ್ಟೆ ಭಾಗ ಅಥವಾ ಚೆಸ್ಟ್ ಗೈನೋಕೊಮ್ಯಾಸ್ಟಿ ಅಂತ. ಬಟ್ ಫೀಮೇಲ್ಸಲ್ಲಿ ಸ್ವಲ್ಪ ಡಿಫರೆನ್ಸ್ ಏನಂದರೆ ಮಲ್ಟಿಪಲ್ ಪಾರ್ಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಕಾಮನ್ನಾಗೆ. ಅಂದರೆ ಅದು ಓನ್ಲಿ ಒನ್ ಪಾರ್ಟ್ ಮಾತ್ರ ಎಕ್ಸಸ್ ಫ್ಯಾಟ್ ಇರುತ್ತೆ ಅಂತ ಇರಲ್ಲ. ಅವರಿಗೆ ಟಮ್ಮಿ ಇರುತ್ತೆ, ಬಟಕ್ಸ್ ಇರುತ್ತೆ, ಅಥವಾ ಥೈಸ್ ಇರುತ್ತೆ, ರಬ್ಬಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಕಾಫ್ಸ್ ಇರುತ್ತೆ, ಸೊ ಹೋಲ್ ಬ್ಯಾಕ್ ಇರುತ್ತೆ, ಆರ್ಮ್ಸು, ಫೇಸು, ಡಬಲ್ ಚಿನ್, ಈ ರೀತಿ ಈ ಜೆಂಡರ್ ಡಿಫ್ರೆನ್ಸ್ ಅಂತ ನೋಡಿದಾಗ ಲಿಮಿಟೆಡ್ ಏರಿಯಾಸ್ ಇನ್ ಮೇಲ್ಸ್, ಎಸ್ಪೆಷಲಿ ಟಮಿ ಏರಿಯಾ. ಮತ್ತು ಫೀಮೇಲ್ಸಲ್ಲಂತ ಬಂದರೆ ಅವರಿಗೆ ಮಲ್ಟಿಪಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಡಿಫರೆನ್ಸು. ಇನ್ನೊಂದು ಪೆಕ್ಯುಲಿಯರ್ ಫೀಚರ್ ಏನಂತ ಹೇಳಿದ್ರೆ ಈ ಟಮ್ಮಿ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಮೇಲ್ಸಿಗೆ ಈ ಹೊಟ್ಟೆ ಭಾಗದಲ್ಲಿ 2 ಥರ ಫ್ಯಾಟ್ ಇರುತ್ತೆ. ಒಂದು ಎಕ್ಸ್ಟ್ರಾ ಅಬ್ಡಾಮಿನಲ್ ಹೊರಗಡೆ ಈ ಚರ್ಮದ ಕೆಳಗೆ ಮತ್ತು ಮಸಲಿನ ಮಧ್ಯದಲ್ಲಿ ಇರತಕ್ಕಂಥ ಎಕ್ಸ್ಟ್ರಾ ಅಬ್ಡಾಮಿನಲ್ ಫ್ಯಾಟ್ ಅಂತೀವಿ. ಇನ್ನೊಂದು ಇಂಟ್ರಾ ಅಬ್ಡಾಮಿನಲ್ ಅಥವಾ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಮೇಲ್ಸಲ್ಲಿ ವಿಸರಲ್ ಫ್ಯಾಟ್ ಸ್ವಲ್ಪ ಜಾಸ್ತಿ ಅಕ್ಯುಮುಲೇಷನ್ ಆಗುತ್ತೆ ಅವ್ರಿಗೆ, ಹೊರಗಡೆಗಿನ
ಜಾಸ್ತಿಯಾಗಿ ಒಳಗಡೆ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಸ್ವಲ್ಪ ಅದೊಂದು ಪೆಕ್ಯುಲಿಯರ್ ಡಿಫರೆನ್ಸ್ ಇದೊಂದು ಜೆಂಡರ್ ಡಿಫರೆನ್ಸು. ಬಟ್ ನಾವು ಅವರು ಬಂದಾಗ ನಾವು ಅನಲೈಸ್ ಮಾಡ್ತೀವಿ, ಪಿಂಚ್ ಟೆಸ್ಟ್ ಅಂತ ಮಾಡ್ತೀವಿ. ಅವ್ರಿಗೆ ಹೇಳ್ತೀವಿ ನಿಮ್ಮ ಹೊರಗಡೆ ಒಂದು ಫ್ಯಾಟು ಒಂದು 40% ಇದೆ, 60% ಇದೆ, ಸೊ ಒಳಗಡೆ ಏನು ಉಳಿದಿದ್ದಿದೆ, ಸೊ ನಾವು ನಿಮಗೆ ಇಷ್ಟು ಪರ್ಸೆಂಟೇಜ್ ಬೆನಿಫಿಟನ್ನು ಕೊಡ್ಬೋದು ಈ ಬಲ್ಜಲ್ಲಿ, ಇಷ್ಟು ಕಡಿಮೆ ಮಾಡ್ಬೋದು. ಸೊ ಆ ರೀತಿನ. ಬಟ್ ಫೀಮೇಲ್ಸಲ್ಲಿ ಜನ್ರಲಾಗಿ ಅವ್ರಿಗೆ ಎಕ್ಸ್ಟ್ರಾ ಅಬ್ಡಾಮಿನಲ್ ಫ್ಯಾಟ್ ಇರುತ್ತೆ. ಸೊ ಅದು ಅಬ್ಡಮನ್ ವಿಚಾರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ. ಅದು ಬಿಟ್ಟರೆ ಇದು ಲಿಮಿಟೆಡ್ ಪಾರ್ಟ್ಸ್ ಇನ್ ಮೇಲ್ ಮತ್ತು ಮಲ್ಟಿಪಲ್ ಪಾರ್ಟ್ಸ್ ಇನ್ ಫೀಮೇಲ್ಸ್, ಈ ರೀತಿ ಕೆಲವು ವ್ಯತ್ಯಾಸಗಳಿರುತ್ತೆ. ಯಾಕೆಂತಂದರೆ ಈಗ ಲೈಪೋಸೆಕ್ಷನ್ ಮಾಡೋದ್ರಿಂದ ಫೀಮೇಲ್ ಅವರಿಗೆ ಈ ಮಂತ್ಲಿ ಪ್ರಾಬ್ಲಮ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಆ್ಯಕ್ಚುಲಿ ಇನ್ನೂ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಇದರಿಂದ ಅಂದರೆ ಕೆಲವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಅಂತ ಇರುತ್ತೆ. ಸೊ ಈ ಇರೆಗ್ಯುಲಾರಿಟಿ ಯಾಕೆ ಇರ್ಬೋದು ಅಂತ ಹೇಳಿದ್ರೆ ಅದು ಒಂದು ಸೇಮ್ ಒಬೆಸಿಟಿಯಿಂದ. ಸೊ ಅದು PCOD ಅನ್ನೋ ಒಂದು ಪ್ರಾಬ್ಲಮ್ ಆಗುತ್ತೆ. PCOD ಅನ್ನೋ ಪ್ರಾಬ್ಲಮಿಂದ ಈ ಪೀರಿಯಡ್ಸ್ ಅನ್ನೋದು ಅಥವಾ ಮೆನ್ಸ್ಟ್ರಲ್ ಸೈಕಲ್ಸ್ ಅನ್ನೋದು ಸ್ವಲ್ಪ ಇರ್ರೆಗ್ಯುಲಾರಿಟಿ ಇರುತ್ತೆ. ಕೆಲವು ಟೈಮ್ ಡೇಟ್ಸ್ಗೆ ಕರೆಕ್ಟಾಗಿ ಆಗಲ್ಲ, ಅಥವಾ ಜಾಸ್ತಿ ಫ್ಲೋ ಅಂತ, ಜಾಸ್ತಿ ಬ್ಲಡ್ ಲಾಸ್ ಅಂತ ಇರುತ್ತೆ. ಸೊ ಈ ರೀತಿ ವೇರಿಯೇಷನ್ಸ್ ಇರುತ್ತೆ. ಬಟ್ ನಾವು ಒಬೆಸಿಟಿನ ಯಾವಾಗ ನಾವು ಕಡಿಮೆ ಮಾಡ್ತೀವೋ ಅಥವಾ ಕಂಟ್ರೋಲ್ ಮಾಡ್ತೀವೋ ಲೈಪೋಸೆಕ್ಷನ್ ಮೂಲಕ, ಅವರಿಗೆ ಈ ಎಲ್ಲ ಏರುಪೇರುಗಳು ಕೂಡ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಅದರಿಂದ PCOD ಕಂಟ್ರೋಲ್ ಆಗುತ್ತೆ, PCODಯಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಟ್ರೋಲ್ ಆಗುತ್ತೆ, ಅದರಿಂದ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ ಅಥವಾ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಈ ಲೈಪೋಸೆಕ್ಷನ್ ಅಂತಂದರೆ ಸಾಕಷ್ಟು ಜನರಿಗೆ ಏನಂತಂದ್ರೆ ವೆಯ್ಟ್ ಲಾಸ್ ಸರ್ಜರಿ ಅಂತ ಹೇಳ್ಬಿಟ್ಟು ಒಂದು ಮನಸ್ಸೊಳಗಡೆ ಒಂದು ಇದಿರುತ್ತೆ, ಕ್ವಶನ್ ಮಾರ್ಕ್ ಇರುತ್ತೆ. ನಿಜವಾಗ್ಲೂ ಅದು ಹೌದಾ ಅಲ್ವಾ? ಪಾರ್ಷಲಿ ಹೌದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿ ನೋಡೋಣ. ಸೊ ನಾವು ಇಲ್ಲಿ ಏನು ಮಾಡ್ತಾ ಇರೋದು ಲೈಪೋಸೆಕ್ಷನಲ್ಲಿ ಫ್ಯಾಟ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಅವರು ಆ್ಯಕ್ಚುಲಿ ಬಲ್ಜಿಂದ ಬಂದಿರ್ತಾರೆ, ನನಗೆ ಹೊಟ್ಟೆ ಭಾಗ ಜಾಸ್ತಿ ಉಬ್ಬಿದೆ ಅಥವಾ ಜಾಸ್ತಿ ಒಂಥರ ಮುಂದೆ ಬಂದಿದೆ ಅದು, ಅಥವಾ ಬೇರೆ ಭಾಗಗಳಿರ್ಬೋದು. ನಾವು ಏನು ಮಾಡೋದೇನೆಂದರೆ ಅವ್ರಿಗೆ ಬಾಡಿ ಕಾಂಟೂರ್ ಕೊಡಬೇಕು, ಒಂದು ಶೇಪ್ ಕೊಡಬೇಕು, ಆ ಎಕ್ಸಸ್ ಫ್ಯಾಟನ್ನು ತೆಗಿಬೇಕು, ಕ್ಲಿಯರ್ ಮಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ. ಸೊ ಇದಕ್ಕೆ ನಾವು ಫ್ಯಾಟ್ ಲಾಸ್ ಸರ್ಜರಿ ಅಂತೀವಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನಾವು ಅಷ್ಟೊಂದು ಫ್ಯಾಟ್ ತೆಗೆದಾಗ, ಫಾರ್ ಎಕ್ಸಾಂಪಲ್ ಒಂದು 10 ಲೀಟ್ರ್ ಫ್ಯಾಟನ್ನು ನಾವು ಹೊಟ್ಟೆ ಭಾಗದಲ್ಲಿ ತೆಗಿತೀವಿ ಅಂತ ಇಟ್ಕೊಳ್ಳೋಣ. ಸೊ ಅಷ್ಟು ಫ್ಯಾಟ್ ತೆಗೆದಾಗ ವೆಯ್ಟ್ ಲಾಸು ಕೂಡ ಇದ್ದೇ ಇರುತ್ತೆ. ಅಂದರೆ ಅವ್ರಿಗೊಂದು 5 kgs ಅಂದರೆ ದಟ್ ಈಸ್ ಡಿವೈಡ್ ಬೈ 2 ಅಂತ ಹೇಳ್ತೀವಿ, ಲೀಟರ್ಸ್ ಡಿವೈಡ್ ಬೈ 2 ಅಂತ ಹೇಳ್ತೀವಿ. ಸೊ ಅಲ್ಲಿಗೆ 5 kgs ವೆಯ್ಟ್ ಲಾಸ್ ಇರುತ್ತೆ, ನೆಟ್ ವೆಯ್ಟ್ ಲಾಸ್ ಅವರಿಗೆ. ಸೊ ಅದೇ ರೀತಿ ದೇಹದ ಇನ್ನಿತರ ಕೆಲವು ಭಾಗಗಳಿದ್ದಾಗ ನಾವು ಅದನ್ನು ಮಾಡಿದಾಗ, ಸೊ ನಾವು ಫಾರ್ ಎಕ್ಸಾಂಪಲ್ ಅದು ಒಂದು ಅನದರ್ 10 ಲೀಟರ್ಸ್ ತೆಗೆದಾಗ ಅಲ್ಲೊಂದು ಮತ್ತೆ 5 kgs ಕಡಿಮೆ ಆಗುತ್ತೆ. ಹೀಗೆ ಸೊ ನಾವು ಮೇನ್ ಮುಖ್ಯ ಉದ್ದೇಶ ವೆಯ್ಟ್ ಲಾಸ್ ಅಲ್ಲ, ಆದರೆ ಬೈ ಪ್ರಾಡಕ್ಟ್ ಅಂತೀವಿ, ಬೈ ಡಿಫಾಲ್ಟ್ ಅದು ಆಗುತ್ತೆ. ಸೊ ವೆಯ್ಟ್ ಲಾಸ್ ಸರ್ಜರಿ ಅಲ್ಲದೆ ಇದ್ದರೂ ಕೂಡ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನಾವು ಟಾರ್ಗೆಟ್ ಮಾಡಲ್ಲ, ನಾವು ಟಾರ್ಗೆಟ್ ಮಾಡೋದು ಫ್ಯಾಟ್ ಲಾಸ್. ಮತ್ತು ಮೋಸ್ಟ್ ಇಂಪಾರ್ಟೆಂಟು ಪಿಂಚ್ ಲಾಸ್ ಅಂತೀವಿ ನಾವು. ಪಿಂಚ್ ಲಾಸ್ ಅಂದರೆ ನಾವು ಈ ರೀತಿ ಹಿಡ್ಕೊಂಡಾಗ ಇಷ್ಟು ದಪ್ಪ ಇರುತ್ತೆ ಹೊಟ್ಟೆ, ಅಥವಾ ಯಾವುದೇ ಒಂದು ಭಾಗ ಇರ್ಬೋದು, ಆರ್ಮ್ಸ್ ಇರ್ಬೋದು, ಇಷ್ಟು ಫ್ಯಾಟ್ ಇದೆ, ನಾವು ತೈಸೇ ಇರ್ಬೋದು, ಆಮೇಲೆ ಆಲ್ಮೋಸ್ಟ್ ಕಡಿಮೆ ಆಯಿತು, ಅದು ಪಿಂಚ್ ಲಾಸ್ ಅಂತೀವಿ. ಇಂಚ್ ಲಾಸ್ ಅನ್ನೋದು ಭಾಳ ಈಸಿ. ಇವಾಗ ನಾವೇ ಅದನ್ನು ಒಂದು ಅಬ್ಡಮನ್ಗೆ ನಾವು ಒಂದು ಟೇಪ್ ಹಾಕಿ ಮೆಷರ್ ಮಾಡ್ತೀವಿ, ಏನಿಲ್ಲ, ಅವ್ನು ಹೊಟ್ಟೆ ಒಳಗೆ ಎಳ್ಕೊಳ್ಳಿ ಅಂತ ನಾವು ಹೇಳಿದ್ರೆ ನಾವು ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ ಅದು. ಸೊ ಇಂಚ್ ಲಾಸ್ ಅದು, ಇಂಚ್ ಲಾಸು ಬೈ ಡಿಫಾಲ್ಟ್ ಆಗುತ್ತೆ. ಅಂದರೆ ಅಷ್ಟು ಫ್ಯಾಟ್ ಇದ್ದದ್ದು ನಾವು ಕಡಿಮೆ ಆದಾಗ ನ್ಯಾಚುರಲಿ ನಾವು ಮೆಷರ್ ಕೂಡ ನಾವು ಮಾಡಿದ್ರೂ ಕೂಡ ನಾವು ಮೆಷರ್ಮೆಂಟ್ ಯೂಸ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಎಷ್ಟೊಂದು 40 ಇಂಚಸ್ ಇತ್ತು ಅಂದ್ಕೋಣ, ನಾವು ಅಷ್ಟು ಫ್ಯಾಟ್ ತೆಗೆದಾಗ ಒಂದು 36 ಇಂಚಸ್ಸು 34 ಈ ಥರ ಡಿಫ್ರೆನ್ಸ್ ಬಂದೇ ಬರುತ್ತೆ. ಬಟ್ ನಾವು 30 ಇಂಚಸ್ ಮಾಡಬೇಕು ಅಂತ ಹೋಗಲ್ಲ. ನಮ್ಮ ಉದ್ದೇಶ ವೆಯ್ಟ್ ಲಾಸ್ ಆಗಿರಲ್ಲ, ನಮ್ಮ ಉದ್ದೇಶ ಇಂಚ್ ಲಾಸ್ ಆಗಿರಲ್ಲ. ಬಟ್ ಅದು ಬೈ ಡಿಫಾಲ್ಟ್ ಆಗುತ್ತದು. ನಮ್ಮ ಉದ್ದೇಶ ಫ್ಯಾಟ್ ಲಾಸ್ ಮತ್ತು ಇಂಚ್ ಲಾಸ್ ಅಂತ ಇರುತ್ತೆ. ಸೊ ಹಾಗಾಗಿ ಕೆಲವರು ಹೇಳ್ತಿರ್ತಾರೆ 10 days 10 kg ಲಾಸ್. ಸೊ ಅದು ಆ ಥರದ ಒಂದು ವಿಚಾರಗಳಲ್ಲ ಇದು. ಸೊ ಬಟ್ ಡೆಫಿನೆಟ್ಲಿ ನಾವು ಏನು ಹೇಳ್ತೀವಿ ಅಂದರೆ ಆ ಎಕ್ಸ್ಟ್ರಾ ಫ್ಯಾಟನ್ನು ಕಳ್ಕೊಂಡು ಅವ್ರದ್ದು ಏನು ವೇಟ್ ಇರುತ್ತಲ್ವ, ಫಾರ್ ಎಕ್ಸಾಂಪಲ್ ಅವ್ರ ಹೈಟಿಗೆ ಒಂದು 80 kgs ಇರ್ತಾರೆ ಅಂದ್ಕೊಂಡು, ಆಫ್ಟರ್ ಫ್ಯಾಟ್ ಲಾಸು ಅದನ್ನು ನಾವು ಹೆಲ್ತಿ ವೆಯ್ಟ್ ಲಾಸ್ ಅಂತೀವಿ. ಅವರೇ ಅದನ್ನು ಇನ್ನೂ ತುಂಬ ಡಯಟ್ ಮಾಡಿ, ಕೀಟೋ ಡಯಟು ಅಥವಾ ಇನ್ನಿತರ ಕೆಲವು ಬರೀ ನಾನು ಹಣ್ಣು ತಿನ್ಕೊಂಡಿರ್ತೀನಿ, ನಾನು ತುಂಬಾ ಉಪವಾಸ ಮಾಡ್ತೀನಿ ಅಂತ ಮಾಡಿದಾಗ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಅದು ಅನ್ಹೆಲ್ತಿ ವೆಯ್ಟ್ ಲಾಸ್ ಅದು. ಸೊ ಕೆಲವರೆಲ್ಲ ಈ ಡಯಟರಿ ಪ್ಲ್ಯಾನ್ಸ್ ಕೊಡ್ತಾರೆ, ಆ ಡಯಟರಿ ಪ್ಲ್ಯಾನ್ಸಿಂದ ವೆಯ್ಟ್ ಲಾಸ್ ಆಗುತ್ತೆ.
ಬಟ್ ಅವ್ರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇರುತ್ತೆ. ಆ ವೆಯ್ಟ್ ಲಾಸ್ ಏನಿದೆ ಗೊತ್ತಾ, ಅವ್ರ ಟಾರ್ಗೆಟ್ ರೀಚ್ ಆಗ್ಬೋದು, ಆದರೆ ಅನ್ಹೆಲ್ತಿ ವೆಯ್ಟ್ ಲಾಸ್ ಅದು, ಮತ್ತು ಟೆಂಪ್ರವರಿ ಅದು. ಇದು ಪರ್ಮನೆಂಟ್ ಆಗಿರುತ್ತೆ ಒಂದು ವಿಚಾರ. ಎರಡನೇದು ಹೆಲ್ತಿ. ಅಫ್ಕೋರ್ಸ್ ಎಕ್ಸಸ್ ಫ್ಯಾಟ್ ಅನ್ನೋದು ನಮ್ಮ ಬಿಗ್ಗೆಸ್ಟ್ ಎನಿಮಿ. ಹೆಲ್ತ್ ಸುಮಾರು ಒಂದು ವೇರಿಯೇಷನ್ಸಿಗೆ ಅದು ಕಾರಣ. ಅದು ಬಿ ಪಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು. ಸೊ ಅದೇ ನಮಗೆ ನಾರ್ಮಲ್ ಇದ್ದಾಗ ನಮಗೆ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಈ ಒಂದು ನಾವು ಜೆನೆಟಿಕ್ ಇದ್ದರೂ ಕೂಡ ಅದು ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸು ಆಗೇ ಆಗುತ್ತೆ. ದಟ್ ಈಸ್ ಹೆಲ್ತಿ ವೆಯ್ಟ್ ಲಾಸು. ಇಂಚ್ ಲಾಸು ಆಗುತ್ತೆ, ಅದು ಹೆಲ್ತಿ ಇಂಚ್ ಲಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.